ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಒಡಘಟ್ಟ ಗ್ರಾಮದಲ್ಲಿ ವರದರಾಜಸ್ವಾಮಿ ದೇವರ ರಥೋತ್ಸವಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಪಿ ರವಿಕುಮಾರ್ ಗಣಿಗಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಮುಖಂಡರಾದ ಗುರುರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ದೊಡ್ಡಗರುಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರುತಿ ಗುರುವಯ್ಯ, ನಿವೃತ್ತ ಶಿಕ್ಷಕರಾದ ಜಿ ಬಸವಯ್ಯ, ಗ್ರಾಮದ ಯಜಮಾನರುಗಳಾದ ನಾಗೇಂದ್ರ, ಗುರುಬಸವಯ್ಯ, ಪಟೇಲ್ ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಬಸರಾಳು ಹೋಬಳಿಯವರು ನಮ್ಮೂರು ಜನ ಅಂತ ನಮ್ಗೆ ತುಂಬ ಹೆಮ್ಮೆ. ನಮ್ಮೂರವರೇ ಅನ್ನೋ ಒಂದು ಹೆಮ್ಮೆ ಇದೆ. ಭಕ್ತಿಪೂರ್ವಕವಾಗಿ ಈ ಭಗವಂತನ ಸೇವೆಗೆ ಕಳೆದ ಬಾರಿ ರಥೋತ್ಸವನ ಅವರ ಅಮೃತೋತ್ಸವದಿಂದ ಚಾಲನೆ ಮಾಡಬೇಕು ಅಂತ ಹೊಸ ರಥೋತ್ಸವ ಇದು. ಅದರಿಂದ ನಾವೆಲ್ಲ ಇದು ಮಾಡಿಸ್ಕೊಂಡ್ವಿ. ಅವರು ಕಳೆದ ಬಾರಿ ಸಮಯದ ಅಭಾವದಿಂದ ನಮ್ಮ ಸನ್ನಿಧಿಗೆ ಬರೋಕ್ಕಾಗಿರಲಿಲ್ಲ. ಈ ಬಾರಿ ಅದೇನು ದೈವ ಕೃಪೆ ಏನೋ ಗೊತ್ತಿಲ್ಲ, ನಮ್ಮೂರಿಗೆ ಗ್ರಾಮಕ್ಕೆ ಬಂದರು, ಸನ್ನಿಧಿಗೂ ಬಂದರು. ಈ ಒಂದು ರಥಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿದರು. ಅವ್ರಿಗೆ ತುಂಬ ಆಭಾರಿಯಾಗಿದ್ದೀನಿ. ಆ ಭಗವಂತ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಮತ್ತು ಇನ್ನು ನಮ್ಮ ಭಕ್ತಾದಿಗಳು 10 ಗಂಟೆ ಸಮಯದಲ್ಲಿ ನಮ್ಮ ವರದರಾಜಸ್ವಾಮಿಗೆ ಅವ್ರಿಗೆ ಒಂದು ದಾಸೋಹ ಭವನವನ್ನು ಕಟ್ಕೊಡಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರೇನು ಮಾತಾಡ್ತಾರೆ ಒಂದೆರಡು ಮಾತು ಭಗವಂತ ಸನ್ನಿಧಿಲಿ ನಮ್ಮ ಹಾಗೆಯೇ ನಮ್ಮ ಗಣ್ಯರ ಪಂಚಾಯತಿಯ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿಯ ಪ್ರಥಮ ಪಂಚಾಯತ್ ಸಿಂಧಿ ಅವರು ಕೂಡ ಅವರಿದ್ದಾರೆ. ಅವರು ಕೂಡ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಗಣ್ಯರ ಗ್ರಾಮದ ಅನೇಕ ಮಿತ್ರರು ಬಂದಿದ್ದಾರೆ, ಯುವಕರು ಇದ್ದಾರೆ. 15 ವರ್ಷದಿಂದ ನಿಮ್ಮ ಊರಿಗೆ ಬರ್ತಾ ಇದ್ದೀವಿ. ವರ್ಷ ಯಾವ ಊರಿಗೆ ಹೋಗಿಲ್ಲ ಅಂದ್ರೂ ನಿಮ್ಮ ಊರಿಗೆ ಬಂದು ಒಂದು ನಾನು ಬರ್ತಡೇ ಮಾಡ್ಕೊಳ್ಳಲ್ಲ ಅಂದ್ರೂ ನೀವು ಬಿಡಲ್ಲ. 10 ದಿನ ಆಗಲಿ 15 ದಿನ ಆಗಲಿ ನಿಮ್ಮ ಊರಿಗೆ ಬರಬೇಕು ಅಂತ ನಿಮ್ಮ ಮೇಲೆ ಪ್ರೀತಿ. ಒಡಘಟ್ಟ ಗ್ರಾಮದಲ್ಲಿ ಇರುವಂಥ ಈ ದೇವಸ್ಥಾನದ ಕಾರ್ಯಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಊರಿನ ಎಲ್ಲ ಹಿರಿಯರೇ, ಚಂದ್ರವರೇ, ಭೈರವರೇ, ನಾಗೇಂದ್ರ ಅವರೇ, ಮಾಸ್ಟರ್ ಶಿವಣ್ಣವರೇ, ಇವು ಒಬ್ಬರು ಇದ್ದಾಗ ಕೂಡ ಊರಿನ ಎಲ್ಲ ಹಿರಿಯರೇ ಮತ್ತು ನಮ್ಮ ಮಾಸ್ಟರ್ ಅವತ್ತಿಂದ ಇದೇ ಪ್ರೀತಿ. ಅವ್ರು ನಾನು ಬಂದಾಗಿಂದ ಮಂಡ್ಯದಲ್ಲಿ ರಾಜಕಾರಣ ಆರಂಭ ಮಾಡಿದಾಗಿಂದ ಈಗ ರಿಟೈರ್ ಆದರೂ ಅದೇ ಪ್ರೀತಿ. ಏನು ಇಷ್ಟ ಅದಕ್ಕೆ ಇದು ನಮ್ಮೂರು ಥರ ಚಿಕ್ಕೂರು. 250 ಓಟ್ ಕರೆಕ್ಟಲ್ಲ. ಸಣ್ಣ ಹಳ್ಳಿ ಯಾರು ಬಂದು ನೋಡಲ್ಲ. ಆದರೂ ನಾನು ನಿಮ್ಮ ಊರಿಗೆ ಅವಾಗ ಬರ್ತಾ ಇರ್ತೀನಿ. ಈಗ 30 ಲಕ್ಷ ರೂಪಾಯಿ ಹಾಕಿದ್ದೀನಿ. ರಸ್ತೆ ಕಾಮಗಾರಿ ನಡೀತಾ ಇದೆ. ಚಿಕ್ಕೂರಲ್ಲಿ ಇಷ್ಟು ಪ್ರೀತಿ ತೋರಿದ ನಾನು ನಿಮ್ಗೆ ಏನಾದ್ರು ತೋರ್ಬೇಕಲ್ಲ. ಇನ್ನೂ 50 ಲಕ್ಷ ರೂಪಾಯಿ ಹಾಕ್ತಾ ಇದ್ದೀನಿ. ಮುಂದಿನ ತಿಂಗಳಿಗೆ 1 ತಿಂಗಳಲ್ಲಿ ಬಂದು ನಿಮ್ಮ ಏನು ಮುಖ್ಯ ರಸ್ತೆನ ನಾನೇ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈ 30 ಲಕ್ಷ ಎಷ್ಟು ದೂರ ಅಂತ ಆಗಲಿ 50 ಲಕ್ಷನ ಕಂಟಿನ್ಯೂಷನ್ ಮಾಡಲಿ. ಅದಾದ ನಂತರ ಇನ್ನು 50 ಲಕ್ಷ ಹಾಕಿ ಒಳಗಟ್ಟ ನಾಮಕರಣಕ್ಕೆ ಜಾಯಿನ್ ಮಾಡ್ತೀನಿ. ಸರಿಯಲ್ವಾ? 1.25 ಕೋಟಿ ಆಯಿತು ಅಂದರೆ ನಿಮ್ಗೆ ರಸ್ತೆ ಆಗುತ್ತೆ. ಈಗ 50 ಲಕ್ಷ ಈಗ ಹಾಕ್ತಾ ಇದ್ದೀನಿ. ಇನ್ನೊಂದು 10-15 1 ತಿಂಗಳು ಒಳಗಡೆ ಬಂದು ಪೂಜೆ ಮಾಡಿ ಕೆಲಸನ ಆರಂಭ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು 50 ಲಕ್ಷ ಇನ್ನೊಂದು 6 ತಿಂಗಳು ಬಿಟ್ಟು ಹಾಕಿದ್ರೆ ನಿಮ್ಮ ರಸ್ತೆ ಕ್ಲಿಯರ್.
30 ವರ್ಷದ ಕೆಲಸ ಈಗ ಆಲ್ರೆಡಿ ನಡೀತಾ ಇದೆ. ಊರು ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಭಾವನೆ. ದೊಡ್ಡೂರಿನಲ್ಲಿ ಹೆಂಗಾದ್ರೂ ಆಗ್ತೀವಿ, ಚಿಕ್ಕೂರುಗಳಲ್ಲಿ ಕಷ್ಟ. ನಮ್ಮದು ಗಣಗ ನೋಡಿ ಚಿಕ್ಕೂರು ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ. ನಿಮ್ಮ ಊರು ಅಭಿವೃದ್ಧಿ ಆಗಲಿ, ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಕಷ್ಟ ಸುಖಗಳಿಗೆ ನನ್ನ ಶಾಸಕನಾದ ಮೇಲೆ ಒಂದು 10 ಸಲ ನಿಮ್ಮ ಊರಿಗೆ ಬಂದಿದ್ದೀನಿ ಈಗ ಆಲ್ರೆಡಿ. ಈಗ ಸಿಗ್ತಾ ಇರ್ತೀವಿ, ಅದೆಲ್ಲಾದ್ರೂ ಹೊರಗಡೆ ನೀವು ಮಾತಾಡ್ತೀವಿ. ನಮ್ಮ ಊರಿಗೂ ಬಸರಾಗೋದ್ರಿಂದ ಪ್ರೀತಿ, ನೀವೇನೇ ಕೆಲಸ ಕೊಟ್ಟು ನಮ್ಮ ಊರು ಅಂತೇಳಿ ಮಾಡುವಂಥ ಜವಾಬ್ದಾರಿ ನನ್ನ ಮೇಲೆ. ಇನ್ನಷ್ಟು 3.5 ವರ್ಷದಲ್ಲಿ ನಿಮ್ಮ ಊರಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೀನಿ. ಹೋಗಿರುವ ಹಲವಾರು ಯೋಜನೆಗಳನ್ನು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ನಮ್ಮನ್ನು ನಂಬಿಕೊಂಡಿರೋ ಮೇಲೆ ಮುಂದುವರಿಲಿ. ಜನತಾದಳ ಇಲ್ಲಿವರೆಗೂ ಏನೇನು ಕೆಲಸದಿರಿ ಅದಕ್ಕೆ ಪ್ರತಿಫಲವನ್ನು ಕೂಡ ನಿಮ್ಮ ಊರಿಗೆ ಮಾಡ್ತೀನಿ. ಈಗ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ PRD ಇಂದ. ಅತಿ ಶೀಘ್ರದಲ್ಲೇ ಬಂದು ಆ ರಸ್ತೆ ಏನು ಕಿತ್ತೋಗಿದೆ, 100 ವರ್ಷ ಆಗಿದೆ ಈ ರಸ್ತೆ ಆಗಿ. ಎಷ್ಟು 100 ವರ್ಷದಿಂದ ₹1 ಆಗಿಲ್ಲ. ನಾನು 30 ಲಕ್ಷ ಬಿಡುಗಡೆ ಮಾಡಿ ಕೆಲಸ ಆರಾಮಾಗಿದೆ. ಇನ್ನು 50 ಲಕ್ಷ ಈಗ ಬಿಡುಗಡೆ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಬಿಟ್ಟು 50 ಲಕ್ಷ ಹಾಕಿದ್ರೆ ನಾಮಕಲ ಒಡೆಗಟ್ಟ ರೋಡು ಅವತ್ತಿಂದ ನೀವೇ ನಂಬ್ಕೊಂಡಿದ್ದು ಆ ರೋಡ್ಗೆ ಕೆಲಸ ಆಗ್ತದೆ. ಮೇಷ್ಟ್ರೆ, ನಿಮಗೂ ಒಳ್ಳೆಯದಾಗಲಿ. ಬಹಳ ಪ್ರೀತಿಯಿಂದ ಮಾತಾಡ್ತೀರಿ. ನಮ್ಮ ಗುರು ಅವರು ನಾನು ಇವತ್ತು ಬೇಗನೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಅವ್ನು ಬಿಟ್ಟಿಲ್ಲ. ಅವನ ಪ್ರೀತಿಗೋಸ್ಕರ, ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಬಂದಿದ್ದೀವಿ. ಒಳ್ಳೆಯದಾಗಲಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಇದ್ದೇವೆ. ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ರಕ್ಷಣೆ ಬೇಕು. ಆ ರಕ್ಷಣೆಗೆ ನಾವು ಪ್ರಥಮವಾಗಿ ನಾವು ಆದ್ಯತೆ ಕೊಡಬೇಕು. ಕಾರಣ ಇಷ್ಟೇ, ಸೈನಿಕರು ನಮ್ಮ ದೇಶವನ್ನು ಕಾಯ್ತಾರೆ, ರಾಜ್ಯವನ್ನು ಕಾಯ್ದೆ, ನಮ್ಮ ಕಾನೂನು ಕಾಯ್ದೆ ಪ್ರೇಮಿಸ್ತಾರೆ. ಹಾಗಾಗಿ ಆರಕ್ಷಕರಿಗೆ ನಾವು ಬಹಳ ಗೌರವವನ್ನು ನೀಡಿ ಅವರನ್ನು ರಕ್ಷಿಸಬಹುದು. ಬಂದಂತ ಮಕ್ಕಳು ಕೂಡ ಈ ಒಂದು ಸ್ವೀಕರಿಸಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.